ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಸ್ಯಾಂಡಲ್ವುಡ್ ನಲ್ಲೂ ಕೂಡ ಸೆಕ್ಸ್ ದೋಖಾದ ಸದ್ದು ದೊಡ್ಡ ಮಟ್ಟದಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಕೇರಳ ಮಾದರಿಯ ಆಗ್ರಹ. ತನಿಖಾ ಸಮಿತಿ ರಚನೆ ಮಾಡಿ ತನಿಖೆ ನಡೆಸಬೇಕು, ವರದಿ ತರಿಸ್ಕೊಳ್ಬೇಕು, ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಚಿತ್ರರಂಗದ ಹಲವು ಗಣ್ಯರು ಮನವಿ ಮಾಡಿಕೊಂಡಿದ್ದಾರೆ ಪತ್ರದ ಮೂಲಕ. ಫೈರ್ ಸಮಿತಿ ಸದಸ್ಯರಿಂದ ಸಿದ್ದರಾಮಯ್ಯನವರ ಭೇಟಿ ಕೂಡ ಇವತ್ತು ಕಾವೇರಿ ನಿವಾಸದಲ್ಲಿ ಸಿಎಂ ಭೇಟಿಯಾಗಿದೆ. ನಿಯೋಗ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಟ ಚೇತನ್, ಶ್ರುತಿ ಹರಿಹರನ್ ನೇತೃತ್ವದ ನಿಯೋಗ ಸರ್ಕಾರದ ಮನವಿ ಪತ್ರಕ್ಕೆ 153 ನಟ ನಟಿಯರು ಕೂಡ ಸಹಿ ಹಾಕಿದ್ದಾರೆ. ಹೌದು, ಕನ್ನಡ ಚಿತ್ರರಂಗದಲ್ಲೂ ಕೂಡ ಕಲೆಗೆ ಬೆಲೆ ಸಿಗ್ತಾ ಇಲ್ಲ, ಬದಲಾಗಿ ಮಂಚ ಏರಲೇಬೇಕಾದಂತ ಅನಿವಾರ್ಯತೆ ಬೇರೆ ಬೇರೆ ವಿಭಾಗಗಳಲ್ಲಿ ಆಗ್ತಾ ಇದೆ ಎನ್ನುವಂತಹ ವಿಚಾರವನ್ನ ಪ್ರಸ್ತಾಪಿಸಿ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂದ್ರೆ ಮಲಯಾಳಂ ರೀತಿಯಲ್ಲೇ ಇಲ್ಲೂ ಕೂಡ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು, ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹ. 153 ಜನ ನಟ ನಟಿಯರು ಸಹಿ ಹಾಕಿರುವಂತಹ ಪತ್ರ ಸಿಎಂ ಸಿದ್ದರಾಮಯ್ಯನವರಿಗೆ. ಅದಾದ ಬಳಿಕ ಇವತ್ತು ಇದೇ ನಿಯೋಗ ಸಿಎಂ ಸಿದ್ದರಾಮಯ್ಯನವರ ಭೇಟಿಗೆ ಹೋಗಿರುವ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆಲ್ರೆಡಿ ಸಿಎಂ ನಿವಾಸ ಕಾವೇರಿಗೆ ನಿಯೋಗ ಆಗಮಿಸಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಚೇತನ್, ಶ್ರುತಿ ಹರಿಹರನ್ ಸೇರಿ 4 ಭೇಟಿ ಕೂಡ ವಿಜಯಮ್ಮ ಅವರು ಕೂಡ ಇರೋದನ್ನ ಗಮನಿಸ್ತಾ ಇದ್ದೀವಿ. ಹಲವು ಗಣ್ಯರಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಈಗ ಮಲಯಾಳಂನಲ್ಲೂ ಕೂಡ ಇಂಥದ್ದು ಸೆಕ್ಸ್ ದುಃಖ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಿತ್ತು, ವರದಿ ಬಂತು. ಅದಾದ ಬಳಿಕ ಒಬ್ಬೊಬ್ಬರೇ ಮುಂದೆ ಬಂದು ಈಗ ದೂರು ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಅದೇ ರೀತಿ ಇಲ್ಲಿ ಆಗಬೇಕು ಅನ್ನುವಂಥ ಆಗ್ರಹ. ರೇಣುಕಾಸ್ವಾಮಿ ಮೇಲೆ ಸೈಕೋ ರಕ್ಕಸರ ದಾಳಿ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ 2 ಎಕ್ಸ್ಕ್ಲೂಸಿವ್ ಫೋಟೋವನ್ನ ರಿಪಬ್ಲಿಕ್ ಕನ್ನಡ ಬೆಳಗ್ಗೆಯಿಂದ ನಿಮ್ಮ ಮುಂದೆ ಇಡ್ತಾ ಇದೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ಸ್ಥಿತಿ ಹೇಗಿತ್ತು, ಹಲ್ಲೆ ಆದಂತಹ ಸಂದರ್ಭದಲ್ಲಿ, ಕೊಲೆ ಆಗುವಂತಹ ಸಂದರ್ಭದಲ್ಲಿ ಅಂಗಲಾಚಿ ಬೇಡ್ಕೊಂಡ್ರು ಇಲ್ಲ, ಕಾಡಿ ಬೇಡಿದ್ರು ಕೂಡ ದುಷ್ಟರು ಬಿಡ್ಲಿಲ್ಲ. ರೇಣುಕಾಸ್ವಾಮಿ ಫೋಟೋ ಹಿಂದೆ 108 ಕ್ರೈಮ್ ಕಥೆ ಇದೆ. ಕೈ, ಕಣ್ಣು, ಮೈ ಮೇಲೆಲ್ಲ ಗಾಯದ ಗುರುತುಗಳಿರೋ ಎಕ್ಸ್ಕ್ಲೂಸಿವ್ ಫೋಟೋ ರಿಪಬ್ಲಿಕ್ ಕನ್ನಡದಲ್ಲಿ. ಪಟ್ಟಣಗೆರೆ ಶೆಡ್ನಿಂದ ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಮಾಡ್ತಾ ಇದೆ. ಯಾವ ರೀತಿ ಹಲ್ಲೆ ಆಯ್ತು, ಹೇಗೆ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದ್ರು, ಯಾರೆಲ್ಲ ಹಲ್ಲೆ ಮಾಡಿದ್ರು, ಹೇಗೆಲ್ಲ ಹಲ್ಲೆ ಮಾಡಿದ್ರು, ಯಾವುದರಿಂದ ಹಲ್ಲೆ ಆಯ್ತು, ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಪಟ್ಟಣಗೆರೆ ಶೆಡ್ನಿಂದಲೇ ಲೈವ್ ರಿಪೋರ್ಟಿಂಗ್ ಮಾಡೋ ಮೂಲಕ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 2 ಫೋಟೋ ಎಲ್ಲವನ್ನ ಕೂಡ ಹೇಳ್ತಾ ಇದೆ. ಇದು ಪಟ್ಟಣಗೆರೆ ಶೆಡ್ನಲ್ಲಿ ಮೊದಲು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಾಗ ಆತನ ಬಟ್ಟೆ ಬಿಚ್ಚಿಸಿ ಕುಕ್ಕರಗಾಲಲ್ಲಿ ಕೂರಿಸಿ ಮನಸೋ ಇಚ್ಛೆ ಹಲ್ಲೆ ಮಾಡಿ ಈ ಪವನ್ ಏನಿದ್ದಾನೆ, ಪವಿತ್ರ ಗೌಡ ಆಪ್ತ ಸಹಾಯಕ, ಈ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ನಡುವಿನ ಸೇತುವೆ ಆಗಿದ್ನಲ್ಲ ಈ ಪವನ್, ಆತ ತೆಗೆದಿರುವಂತಹ ಫೋಟೋ, ಆತನ ಮೊಬೈಲ್ ನಲ್ಲಿದ್ದಂತಹ ಫೋಟೋವನ್ನ ಪೊಲೀಸರು ರಿಟ್ರೀವ್ ಮಾಡಿದಾಗ ಸಿಕ್ಕಂತಹ 2 ಫೋಟೋ. ಈ ರೀತಿ ಫೋಟೋ ತೆಗೆದು ನಟ ದರ್ಶನ್ ಸ್ಟೋನಿ ಬ್ರೂಕ್ ಹೋಟೆಲ್ ಅಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡ್ತಿರ್ತಾರಲ್ಲ, ಅಲ್ಲಿಗೆ ಫೋಟೋ ರವಾನೆ ಆಗುತ್ತೆ. ಕರ್ಕೊಂಡು ಬಂದಿದ್ದೀವಿ, ಹೊಡೆದಿದ್ದೀವಿ, ಈ ರೀತಿಯಾಗಿದ್ದಾನೆ ಅಂತ ಒಂದು ಫೋಟೋ ಕಳಿಸ್ತಾರೆ. ಅದೇ ಫೋಟೋ ಈಗ ಸ್ಕ್ರೀನ್ ಮೇಲೆ. ನಂತರ ದರ್ಶನ್ ಬಂದ ಮೇಲೆ ಮತ್ತೆ ಮನಸೋ ಇಚ್ಛೆ ಹಲ್ಲೆ. ಪವಿತ್ರ ಗೌಡ ಸಮೇತ ಬರ್ತಾನೆ ಆತ. ಆಕೆ ಚಪ್ಪಲಿಯಿಂದ ಹೊಡಿತಾಳೆ, ಕೊಲೆ ಮಾಡಿ ಆತನನ್ನ ಕಿಲ್ ಹಿಮ್ ಅಂತ ಕೂಗಾಡ್ತಾಳೆ. ನಂತರ ಮನಸೋ ಇಚ್ಛೆ ಕೈಗೆ ಸಿಕ್ಕಿದ್ದನ್ನೆಲ್ಲ ತಗೊಂಡು ಮನಸೋ ಇಚ್ಛೆ ಹಲ್ಲೆ ಮಾಡ್ತಾರೆ. ಸಾಲದಕ್ಕೆ ಅಲ್ಲಿ ನಿಂತಿದ್ದ ಲಾರಿಗೆ ತಲೆ ಹೋಗಿ ಜಜ್ಜುತ್ತಾರೆ. ಅದಾದ ಬಳಿಕವೇ ಅತಿಯಾದ ರಕ್ತಸ್ರಾವವಾಗಿ ರೇಣುಕಾಸ್ವಾಮಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ಮರಣೋತ್ತರ ಪರೀಕ್ಷೆಯ ವರದಿ ಹೇಳ್ತಾ ಇದೆ. ರಕ್ಕಸರಿಂದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ, ಕ್ರೌರ್ಯದ ಬಗ್ಗೆ ಪೋಷಕರು ಹೇಳೋದೇನು? ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ರೇಣುಕಾ ಕುಟುಂಬ, ಕೆಲವೇ ಕ್ಷಣಗಳಲ್ಲಿ ರೇಣುಕಾಸ್ವಾಮಿ ಅವರ ತಾಯಿ ರಿಪಬ್ಲಿಕ್ ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಲಿದ್ದಾರೆ. ಹೆತ್ತ ಕರಳು, ಈ 2 ದೃಶ್ಯ ನೋಡಿದಾಗ ರೇಣುಕಾಸ್ವಾಮಿ ಅಷ್ಟೆಲ್ಲ ಪರಿಪರಿಯಾಗಿ ಬೇಡ್ಕೊಂಡ್ರು, ಕಣ್ಣೀರ್ ಹಾಕಿದ್ರು, ಬಿಟ್ಬಿಡಿ ನನ್ನನ್ನ ಅಂತ ಕೇಳ್ಕೊಂಡ್ರು, ಕಾಲ್ ಹಿಡ್ಕೊಂಡ್ರು ಕೂಡ ಬಿಡ್ಲಿಲ್ವಲ್ಲ, ಇವ್ರಿಗೆ ಕರುಣೆ ಬರ್ಲಿಲ್ವಲ್ಲ. ಹೆತ್ತ ಕರಳು, ಹೆತ್ತ ಮಗನನ್ನ ಕಳೆದುಕೊಂಡಂತಹ ನೋವು ಹೇಗಿರಬಾರ್ದು ಅವರ ಮನಸ್ಥಿತಿ, ಇದು ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಪಟ್ಟಣಗೆರೆ ಶೆಡ್ ಮುಂಭಾಗದಿಂದ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಇನ್ನು ಬಳ್ಳಾರಿಯ ಜೈಲ್ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ರೇಣುಕಾ ರಾಧ್ಯ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೊದಲನೇದಾಗಿ ಪಟ್ಟಣಗೆರೆ ಶೆಡ್ನಿಂದ ರಿಲೀಸ್ ಆಗಿರುವ 2 ಫೋಟೋ, ಅಂದ್ರೆ ರಿಟ್ರೀವ್ ಮಾಡ್ಕೊಂಡಿರುವಂತಹ ಫೋಟೋಗೆ ಸಂಬಂಧಪಟ್ಟಂತೆ ಮಾಹಿತಿ ಪಡ್ಕೊಳ್ಳೋಣ. ರಂಜಿತ್, ಪರಿಸ್ಥಿತಿ ಬದಲಾವಣೆ ಆಗಿದೆಯಾ? 2 ಫೋಟೋ ಹೇಗೆಲ್ಲ ಹಲ್ಲೆ ಆಗಿರಬಹುದಪ್ಪ, ಪಟ್ಟಣಗೆರೆ ಶೆಡ್ ಯಾವುದಕ್ಕೆಲ್ಲ ಸಾಕ್ಷಿಯಾಗಿ ಹೋಗಿತ್ತಲ್ಲ ಅನ್ನುವಂಥ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ
ಖಂಡಿತವಾಗ್ಲೂ ಕೂಡ ಶ್ರುತಿ, ಪಟ್ಟಣಗೆರೆಯ ಶೆಡ್ ರೇಣುಕಾ ಸ್ವಾಮಿಯನ್ನ ಭೀಕರವಾಗಿ ಬ್ರೂಟಲ್ ಮರ್ಡರ್ ಮಾಡಿದಂತಹ ಜಾಗ ಇದೆ ಪಟ್ಟಣಗೆರೆಯ ಶೆಡ್. ಈ ಶೆಡ್ಡಿನ ಒಳಗಡೆ ಆ ಫೋಟೋಗಳನ್ನ ಎಕ್ಸ್ಪೋಸ್ ಮಾಡಿದೆ. ಅದರಲ್ಲಿ ರೇಣುಕಾ ಸ್ವಾಮಿಯನ್ನ ರಾಘವೇಂದ್ರ ಮೂಲಕ ಪಟ್ಟಣಗೆರೆಯ ಇದೇ ಶೆಡ್ಗೆ ಕರೆದುಕೊಂಡು ಬಂದು ಆತನಿಗೆ ಚಿತ್ರ ಹಿಂಸೆ ಕೊಟ್ಟು ಅದಾದ ನಂತರ ಸ್ಟೋನಿ ಗ್ರೂಪ್ ನಲ್ಲಿ ಪಾರ್ಟಿ ಕ್ಷಣದ ಫೋಟೋಗಳು ಇವತ್ತು ರಿಲೀಸ್ ಆಗಿದೆ. ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಆ ಫೋಟೋಗಳನ್ನ ಎಕ್ಸ್ಪೋಸ್ ಮಾಡಿದೆ. ಅದರಲ್ಲಿ ರೇಣುಕಾ ಸ್ವಾಮಿಯನ್ನ ರಾಘವೇಂದ್ರ ಮೂಲಕ ಪಟ್ಟಣಗೆರೆಯ ಇದೇ ಶೆಡ್ಗೆ ಕರೆದುಕೊಂಡು ಬಂದು ಆತನಿಗೆ ಚಿತ್ರ ಹಿಂಸೆ ಕೊಟ್ಟು ಅದಾದ ನಂತರ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ದ ದರ್ಶನ್ಗೆ ತಿಳಿಸಿ ದರ್ಶನ್ ಬಂದು ಪವಿತ್ರ ಗೌಡ ಜೊತೆಯಾಗಿ ಬಂದು ಪವಿತ್ರ ಗೌಡ ಕೊಂದಾಕಿ ಅಂತೇಳಿ ಹೇಳಿದ್ದು. ಅದಾದ ನಂತರ ಆತನನ್ನ ಎಷ್ಟು ಭೀಕರವಾಗಿ ಆತ ಜೀವಂತವಾಗಿರುವಾಗಲೇ ಆತನಿಗೆ ನರಕ ತೋರಿಸಿ ಚಿತ್ರ ಹಿಂಸೆ ಕೊಟ್ಟು ಆತನನ್ನ ಕೊಲೆ ಮಾಡಿದ್ರಲ್ಲ, ಆ ಕೊಲೆ ಮಾಡಿದ ಪಟ್ಟಣಗೆರೆಯ ಶೆಡ್ನ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮತ್ತೆ ನಮ್ಮ ವಿಜಯ್ ಮಹೇಶ್ ನಿಮಗೊಂದು ವಿಜುವಲ್ ಅನ್ನು ತೋರಿಸ್ತಾ ಇದ್ದಾರೆ ನೋಡಿ. ಅದೇ ಸ್ಥಳದಲ್ಲಿ ರೇಣುಕಾ ಸ್ವಾಮಿಯನ್ನ ಎಳ್ಕೊಂಡು ಬಂದು ಆತನನ್ನ ಅರೆ ಬೆತ್ತಲೆ ಮಾಡಿ ಆತನಿಗೆ ಚಿತ್ರ ಹಿಂಸೆ ಕೊಟ್ಟು ಅಲ್ಲಿ ಕಾಣಿಸ್ತಾ ಇರುವಂತಹ ಆ ಲಾರಿ ಏನಿದೆಯಲ್ಲ, ಆ ಲಾರಿಗೆ ಆತನ ತಲೆಯನ್ನ ಚೆಚ್ಚಿ ಆತನ ಎದೆಗೆ ಒದ್ದು ಆತನ ಪಕ್ಕೆಲುಬು ಮುರಿದು ಕರೆಂಟ್ ಶಾಕ್ ಕೊಟ್ಟು ಭೀಕರವಾಗಿ ಕೊಲೆ ಮಾಡಿ ಆ ನಂತರ ಆತ ಬಿಳಿ ಬಣ್ಣದ ಬನಿಯಾನ ಮತ್ತೆ ನೀಲಿ ಬಣ್ಣದ ಪ್ಯಾಂಟ್ನಲ್ಲಿ ಬಿದ್ದಿರ್ತಾನಲ್ಲ, ಬಿದ್ದಿರುವಂತಹ ಜಾಗದ ಲೈವ್ ದೃಶ್ಯವನ್ನ ಮಹೇಶ್ ನಿಮಗೆ ತೋರಿಸ್ತಾ ಇದ್ದಾರೆ, ಪ್ಯಾನ್ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ. ಇದೇ ಪಟ್ಟಣಗೆರೆಯ ಶೆಡ್. ಸೀಸ್ ಆಗಿರುವಂತ ಬಸ್ ಇದೆ, ಕಾರ್ ಇದೆ, ಸ್ಕೂಟರ್ಗಳಿದಾವೆ, ಸಂಪೂರ್ಣವಾಗಿ ಸೀಸಿಂಗ್ ಜಾಗ ಇದು. ಈಗಷ್ಟೇ ಕೆಲವು ವಾಹನಗಳನ್ನ ಒಳಗಡೆ ಸೀಸ್ ಮಾಡಿ ಹೋಗಿದ್ದಾರೆ. ಒಳಗಡೆ ಇರುವಂತ ಸೆಕ್ಯೂರಿಟಿ ಸಿಬ್ಬಂದಿಗೆ ಯಾರನ್ನೂ ಕೂಡ ಒಳಗಡೆ ಬಿಡಬಾರ್ದು ಅನ್ನುವ ಸೂಚನೆಯನ್ನ ಕೊಟ್ಟಿರೋದ್ರಿಂದ ನಾವು ಇಲ್ಲಿ ಬಂದು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ರೆ ನಮ್ಮನ್ನ ಒಳಗಡೆ ಬಿಡಬೇಕು ಅಂತ ಹೇಳಿ ನಾವು ಕೇಳಿದಾಗ ಬಿಡಬಾರ್ದು ಅನ್ನುವ ಇನ್ಸ್ಟ್ರಕ್ಷನ್ ಇರೋದ್ರಿಂದಾಗಿ ಅವ್ರು ನಮ್ಮನ್ನು ಬಿಡ್ಲಿಲ್ಲ. ಆ ಕಾರಣದಿಂದ ಈಗ ರಂಜಿತ್ ವಾಪಸ್ ಬರ್ತೀವಿ, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಗೆದಷ್ಟು ಬಯಲಾಗ್ತಾನೆ ಇದೆ ಡೆವಿಲ್ ಗ್ಯಾಂಗ್ ನ ಕ್ರೌರ್ಯ. ರಿಪಬ್ಲಿಕಾಣದಲ್ಲಿ ಕ್ಷಣ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಕೊಲೆಗೂ ಮುನ್ನ ಕೊಲೆ ನಂತರವೂ ಎಣ್ಣೆ ಪಾರ್ಟಿ ಮಾಡಿತ್ತು ಈ ಗ್ಯಾಂಗ್. ಪಾರ್ಟಿಯಲ್ಲೇ ಇದ್ದು ಸ್ಕೆಚ್ ಹಾಕಿತ್ತು ಡೆವಿಲ್ ಗ್ಯಾಂಗ್ ಅನ್ನುವಂತಹ ವಿಚಾರ. ಶೆಡ್ ನಲ್ಲಿ ಮನ ಬಂದಂತೆ ಥಳಿಸಿ ಇಲ್ಲಿ ಕಿಕ್ಕೇರಿಸಿಕೊಂಡಿದ್ರು. ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಪಾರ್ಟಿ ಮಾಡಿದ್ದ ಗ್ಯಾಂಗ್. ಕೊಲೆ ಆಗೋಕ್ಕೂ ಮುನ್ನ, ಕೊಲೆ ಆದ ನಂತರವೂ ಕೂಡ ಇದೇ ಸ್ಟೋನಿ ಬ್ರೂಕ್ನಲ್ಲಿ ಕಿಕ್ಕೇರಿಸಿಕೊಂಡಿತ್ತು ಇಡೀ ಗ್ಯಾಂಗ್. ನಟ ದರ್ಶನ್, ಸ್ಟೋನಿ ಬ್ರೂಕ್ ಪಬ್ನ ಮಾಲೀಕ ವಿನಯ್, ಪ್ರದೋಷ್, ಮತ್ತೊಂದು ಕಡೆ ಚಿಕ್ಕಣ್ಣ ಕೂಡ ಇದ್ರು ಆ ಪಾರ್ಟಿಯಲ್ಲಿ. ಅದರ ಎಕ್ಸ್ಕ್ಲೂಸಿವ್ ಫೋಟೋ ಕೂಡ ರಿಪಬ್ಲಿಕಾಣಗೆ ಲಭ್ಯ ಆಗಿದೆ. ಹೇಗೆ ಈ ಫೋಟೋವನ್ನ ನೀವು ಗಮನಿಸಬಹುದು ಅಂದ್ರೆ, ಪೊಲೀಸರು ಚಿಕ್ಕಣ್ಣ ಮತ್ತು ನಟ ದರ್ಶನ್, ಈ ನಾಗ, ಮತ್ತೊಂದು ಕಡೆ ಪ್ರದೋಷ್, ವಿನಯ್ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಿರ್ತಾರೆ. ಕಾರಣ, ಈ ಕೊಲೆ ಆಗೋಕ್ಕೂ ಮುನ್ನ ಸ್ಕೆಚ್ ರೂಪುಗೊಂಡಿದ್ದು ಇಲ್ಲೇ. ಕೊಲೆ ಆದ ಬಳಿಕ ಆ ಹೆಣವನ್ನ ವಿಲೇವಾರಿ